ಓಂ ಶ್ರೀ ಮಾತ್ರೇ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮ್ಮೆಲ್ರಿಗೂ ಎಷ್ಟೋ ಸರಿ ನನಗೂ ಸಹ ಕೇಳ್ತಾ ಇರ್ತಾರೆ, ದೇವಾಲಯದಲ್ಲಿ ಹೋದಾಗ ನಾವು ದೇವರಿಗೆ ನಾವು ಸಲ್ಲಿಸ್ತಕ್ಕಂತಹ ಅನೇಕ ಸೇವೆಗಳಲ್ಲಿ ಒಂದು ಬಹುವಿಶೇಷವಾಗಿ ಅರ್ಚನೆ ಆಗ್ತಕ್ಕಂಥದ್ದು, ಮತ್ತು ಹೆಸರು ಗೋತ್ರದ ಸಮೇತ ಅರ್ಚನೆ ಮಾಡ್ಕೊಳ್ತಕ್ಕಂಥ ಸಂದರ್ಭ ಅರ್ಚಕರು ಕೇಳ್ತಾರೆ, ನಿಮ್ಮ ಹೆಸರೇನು, ಆ ಗೋತ್ರವೇನು, ನಕ್ಷತ್ರ ಏನು, ಅಥವಾ ನಾವು ಹೆಸರು ಹೇಳಿದ್ರೆ ಅವ್ರಿಗೆ ಕೆಲವರಿಗೆ ಗೊತ್ತಿರೋರಾದರೆ ಅವರೇ ನಕ್ಷತ್ರ ಹೇಳಿಕೊಂಡು ನಮ್ಮ ಹೆಸರಿಗೆ ಭಗವಂತನಿಗೆ ಅರ್ಚನೆ ಮಾಡ್ತಕ್ಕಂಥ ಪದ್ಧತಿ ಅನಾದಿ ಕಾಲದಿಂದಲೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಬಹು ವಿಶೇಷವಾದ ಘಟ್ಟ ಕೂಡ ಇದಾಗಿರುತ್ತೆ. ಆದರೆ ಕೆಲವರು ಕೇಳ್ತಾರೆ, ಗುರುಗಳೇ ನನಗೆ ಗೋತ್ರ ಗೊತ್ತಿಲ್ಲ, ನನಗೆ ಮನೆ ದೇವರು ಅಂತ ಗೊತ್ತಿಲ್ಲ. ಸೊ ಆ ಸಮಯದಲ್ಲಿ ನಾನು ಅವ್ರು ಕೇಳಿದಾಗ ಏನು ಹೇಳಬೇಕು, ಅಥವಾ ಅದು ಮಾಡಿದ್ರೇ ಪರಿಪೂರ್ಣ ಆಗುತ್ತಾ, ಇಲ್ಲ ಅಂದರೆ ಗೋತ್ರ ಹೇಳಿದೆ, ನಮ್ಮ ನಕ್ಷತ್ರ ಹೇಳಿದೆ, ಅಥವಾ ನಾವು ಮನೆ ದೇವರು ಅಥವಾ ಏನೋ ಅವ್ರು ಹೇಳದೇ ಇದ್ದರೆ ಅದು ಪರಿಪೂರ್ಣ ಆಗಲ್ವಾ, ಭಗವಂತನಿಗೆ ನಮ್ಮ ಪ್ರಾರ್ಥನೆ ಸೇರಲ್ವಾ ಅಂತಕ್ಕಂಥ ಒಂದು ಸಾಕಷ್ಟು ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಕೇಳ್ತಾರೆ. ಆದರೆ ಇದನ್ನು ಮಾಡಿಸಿದ್ರೆ ಒಳ್ಳೆಯದು, ನಾವಿಲ್ಲ ಅಂತ ಅದರ ವಿಚಾರವಾಗಿ ಕೇಳಿದಾಗ ನಂಬಿಕೆ ಉಂಟಾಗುತ್ತೆ. ಭಗವಂತನಿಗೆ ನಾವು ಅರ್ಪಣೆ ಮಾಡ್ತೀವಿ, ಭಗವಂತನಿಗೆ ನಮ್ಮ ಹೆಸರನ್ನು ಅಲ್ಲಿ ಹೇಳ್ತಾರೆ, ನಮ್ಮ ಹೆಸರು ಹೇಳಿ ಇಂಥವ್ರ ಹೆಸರು ಅಂತ ಹೇಳ್ತಾರೆ, ಮತ್ತು ಇಂಥವರ ನಕ್ಷತ್ರ, ಈ ಗೋತ್ರೋದ್ಭವಸ್ಯ ನಾಮ ನಕ್ಷತ್ರ ಜಾತಸ್ಯ ಇಂಥದ್ದು ರಾಶಿದೆಲ್ಲ ಹೇಳ್ತಾರೆ. ಆದರೆ ಇದನ್ನು ಹೇಳ್ಕೊಂಡ್ರೇ ಒಳ್ಳೆಯದಾ, ಹೇಳ್ಕೊಳ್ದೇ ಇದ್ರೆ ಆಗಲ್ವಾ ಅಂತಕ್ಕಂಥ ಎಷ್ಟೋ ಮುಗ್ಧ ಪ್ರಶ್ನೆಗಳು ಕೂಡ ನಮಗೆ ಕೇಳ್ತಾರೆ. ಆದರೆ ಇವತ್ತಿನ ದಿವಸ ಏನಾಗಿದೆ, ಗೊತ್ತಿದ್ದರೆ ನಿಮಗೆ ನಿಮ್ಮ ಗೋತ್ರ ಅಂತ ಗೊತ್ತಿದ್ದರೆ, ನಿಮ್ಮ ಹೆಸರು ಎಲ್ರಿಗೂ ಹೆಸರು ಗೊತ್ತಿರುತ್ತೆ, ಇನ್ನು ರಾಶಿ ಗೊತ್ತಿಲ್ಲ, ನಕ್ಷತ್ರ ಗೊತ್ತಿಲ್ಲ, ನಿಮ್ಮ ಹೆಸರು ಹೇಳಿದ್ರೂ ಸಹ ಕೇವಲ ಇಂಥವರ ಹೆಸರು ಅಂತ ಹೇಳಿ ಆ ಭಗವಂತನ ಹತ್ತಿರ ಹೆಸರು ಹೇಳಿದ್ರೂ ಸಹ ಅರ್ಚಕರು ಅದು ಕೂಡ ಪರಿಪೂರ್ಣ ಆಗುತ್ತೆ. ಗೋತ್ರ ಗೊತ್ತಿಲ್ಲದೆ ಇದ್ದರೆ ಏನೂ ಟೆನ್ಷನ್ ಆಗ್ತಕ್ಕಂಥದ್ದು ಬೇಡ. ಕೆಲವರು ಹೇಳ್ತಾರೆ, ವಿಷ್ಣು ದೇವಸ್ಥಾನಕ್ಕೆ ಹೋದರೆ ವಿಷ್ಣು ಗೋತ್ರ ಅಂದ್ಬಿಡ್ತಾರೆ, ಶಿವಗೋತ್ರ ಅಂತಾರೆ. ಅದು ಹೇಳಿದ್ರೇ ಏನಿಲ್ಲ, ಅದು ಹೇಳದೇ ಇದ್ದರೂ ಕೂಡ ನಾವು ಮಾಡ್ತಕ್ಕಂಥ ಪ್ರಾರ್ಥನೆ, ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರೇಯರ್ ಕ್ಯಾನ್ ಚೇಂಜ್ ಫೇಟ್. ಪ್ರಾರ್ಥನೆ ಅಂತಕ್ಕಂಥದ್ದು ವಿಧಿಯ ಬರಹವನ್ನು ಕೂಡ ಬದಲಾಯಿಸ್ಕೊಳ್ತಕ್ಕಂಥದ್ದಾಗಿರುತ್ತೆ ಅಂತ ಭಗವಂತ ಅಲ್ಲಿರ್ತಾನೆ. ಭಗವಂತನ ಮುಂದೆ ನೀವು ದೇಹಧಾರಿಗಳಾಗಿ ನೀವು ಇರ್ತೀರಲ್ವ, ನೀವೇನು ಪ್ರಾರ್ಥನೆ ಮಾಡ್ತಕ್ಕಂಥ ಆ ಪ್ರಾರ್ಥನೆ ವಿಧಿವಿಧಾನವೂ ಕೂಡ ಭಗವಂತನಿಗೆ ಸೇರುತ್ತೆ. ಗೋತ್ರ ಗೊತ್ತಿದ್ದರೆ ಪರವಾಗಿಲ್ಲ, ಗೊತ್ತಿಲ್ಲದೆ ಇದ್ದರೂ ಕೂಡ ಏನೂ ಟೆನ್ಷನ್ ಇಲ್ಲ. ಇದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ದೇವರಿಗೆ ನಾನು ಬಂದಿದ್ದೀನಿ, ನನ್ನ ಕುಟುಂಬದ ಕೆಲವರು ಏನು ಮಾಡ್ತಾರೆ, ಎಲ್ಲೋ ಇರೋರ ಹೆಸರುಗಳೆಲ್ಲ ಹೇಳ್ತಾರೆ, ಗೋತ್ರ ಹೇಳ್ತಾರೆ, ನಕ್ಷತ್ರ ಹೇಳ್ತಾರೆ. ಅದು ಅವರ ತೃಪ್ತಿಗಾಗಿ, ಅವರು ಭಗವಂತನಿಗೆ ಒಂದು ಅರಕೆ ಮಾಡ್ಕೊಳ್ಳೋಕ್ಕೆ, ಭಿನ್ನಯಿಸ್ಕೊಳ್ಳೋಕ್ಕೂ ಕೂಡ ಇದಾಗಿರುತ್ತೆ. ಕೆಲವರು ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕಾಗ್ಬೋದು, ಮನೆ ಕಟ್ಕೊಳ್ಳೋಕ್ಕಾಗ್ಬೋದು, ಐಶ್ವರ್ಯಕ್ಕಾಗ್ಬೋದು ನಾವು ಗೋತ್ರ ನಾಮ ನಕ್ಷತ್ರ ಹೇಳಿಬಿಟ್ಟು ಅವರಿಗೆ ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಅರ್ಚಕರು ಹೇಳ್ತಾರೆ. ಹಾಗೆ ಅವರಿಗೆ ಮನೆ ಪ್ರಾಪ್ತಿಯಾಗಲಿ, ಅವರಿಗೆ ಅದೃಷ್ಟ ಚೆನ್ನಾಗಿರಲಿ, ಉದ್ಯೋಗದಲ್ಲಿ ಶುಭ ಆಗಲಿ, ಇದೆಲ್ಲವೂ ಕೂಡ ಶುಭ. ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲ, ನೀವೇ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಏಕಚಿತ್ತದಿಂದ ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಒಳ್ಳೆಯದಾಗುತ್ತೆ. ಗೊತ್ತಿದ್ದರೆ ಪರವಾಗಿಲ್ಲ, ಗೊತ್ತಿಲ್ಲದೆ ಸುಳ್ಳೆಲ್ಲ ಹೇಳಿ ಯಾವುದ್ಯಾವುದೋ ಗೋತ್ರಗಳು ಅದೆಲ್ಲ ಹೇಳೋದು ಏನೂ ಬೇಕಾಗಿಲ್ಲ. ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.